ಲೋ ಮಚ್ಚ ಇವಾಗೆಲ್ಲ ಮಕ್ಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ. ಓದೋದು ಬರೀ ಅದೇನು ಮಾಡೋದೇ ಇಲ್ಲ. ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಓದ್ಕೊಂಬತ್ತಾ ಇದ್ರು. ಹ್ಞೂ ಮಚ್ಚ ಹಲೋ ನಮ್ ಮುತ್ತಾತ ಗುಡುಗು ಮಿಂಚು ಬತ್ತಿತ್ತಲ್ಲ ಅದ್ರಲ್ಲೇ 2-3 ಚಾಪ್ಟರ್ ಓದ್ಬಿಡೋರು. ಮಚ್ಚ ನಮ್ ತಾತ ರಾತ್ರಿ ಹೊತ್ತು ಬೆಕ್ಕಣ್ಣು ಉಳಿಯುತ್ತೆ ಗೊತ್ತಾ ಪಳ ಪಳ ಅಂತ ಅದ್ರಿಂದ ಓದ್ಕಂತಿದ್ರು. ಲೋ ಮ್ಯಾಮ್ ನಮ್ ತಾತ ನೋಡ್ರಿ ಅಕ್ಕ ಪಕ್ಕ ಮನೆಯವರೆಲ್ಲ ಉರ್ಕೊಳ್ಳೋರು. ನಮ್ ತಾತ ಆ ಬೆಳ್ಕಳೆ ಓದ್ಕೊಂಡ್ಬಿಡೋರು. ಲೋ ಮಾಮ್ ತಾತ ಮುತ್ತಾತನೆಲ್ಲ ಬಿಟ್ಟಾಕ್ರಲ್ಲಿ ನಾವೆಲ್ಲ ಹೆಂಗ ಓದ್ತಾ ಇದ್ವಿ. ಹೂ ಮಚ್ಚಲ್ಲ ನಾನು ವಾಚ್ದ ಲೈಟ್ ಬತ್ತಿತ್ತಲ್ಲ ಅದರಿಂದ ಓದ್ತಿದ್ದೆ. ಎಷ್ಟು ಉರ್ತಾವ್ರ ಮಾಮ್ ನಾನು ಕಲ್ನ ಒಂದಕ್ಕೊಂದ್ ನೋಡೋರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ ಅದರಿಂದ ಓದ್ತಿದ್ದೆ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು ಮಚ್ಚ ನಮ್ಮ ಮನೇಲಿ ನಾನು ರಿಮೋಟ್ ಲೈಟ್ ಬರುತ್ತಲ್ಲ ಆ ಲೈಟ್ ಇಂದ ಓದ್ತಿದ್ದೆ. ಒಂದೊಂದಲ್ಲ ಲೋ ಮಾಮ್ಸ್ ನನ್ ಕತೆ ಕೇಳ್ರಿ ಇಲ್ಲಿ ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ. ಆ ಬೆಂಕಿ 6 ವರ್ಷದಲ್ಲಿ 3-4 ಬುಕ್ ಓದ್ಬಿಡ್ತಿದ್ದೆ. ಕೊಟ್ಟಿದ್ ನನ್ನ ಮಗನಲ್ಲ ತಪ್ಪ ಮಾಡ್ಬಿಟ್ಟೆ ನೀನು. ಏನ್ ತಪ್ಪ ಮಾಡ್ಬಿಟ್ಟೆ? ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದು ಚೂಳಿದ್ರೆ ಒಂದ್ ಕ್ಯಾಂಡ್ಲಿ ತಗೊಂಡ್ಬಿಡ್ಬೇಕಾಯ್ತು. ಅಕ್ಕ ನಿಂಗೆ ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದು ಚೂಡಿದ್ರೆ ಬೆಳಗ್ಗೆ ಹೊತ್ತೇನ್ ತೆರಿತಿದ್ರ? ಬೆಳಗ್ಗೆ ಹೊತ್ತು ಓದ್ಕೊಬೇಕಾಯ್ತು. ಅಕ್ಕ ನೀನೇನ್ ಅವಾಗ ನಗ್ತಾ ಇದ್ಯಾ? ನಿಮ್ ತಾತ ಮುತ್ತಾತನ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇನ್ನು ಗೊತ್ತಿಲ್ಲ ಮಚ್ಚ ಇವ್ರ ತಾತಂದಿರ್ಗೆ ಒಂದೊಂದ್ ಕ್ವಾರ್ಟರ್ಗೆ ಜಮೀನ್ಗಳು ಮಾರ್ಕಂತಿದ್ರು ಇವ್ರ ತಾತಂದಿರು. ಅವನೇನಾಗ್ತಾವ್ ನೋಡೋನು ಬೇವರ್ಸಿ. ಏನೋ ನನ್ನ ಕರ್ನಾಟಕ ಸರ್. ಬನ್ನಿ ಭರತ್, ಸ್ಟೂಡೆಂಟ್ ಫೋಟೋ ಇದೆ, ಅದಕ್ಕೆ ಎಲ್ಲರ ಹತ್ರ ಹೋಗಿ 100 ರೂಪಾಯಿ ಕಲೆಕ್ಟ್ ಮಾಡಿ ಸರ್. ಓಕೆ ಸರ್. ಮಕ್ಳೇ ನಿಮ್ಮೆಲ್ಲರದ್ದು ಫೋಟೋಗ್ರಾಫಿ ಇದೆ, ಅದಕ್ಕೆ ಎಲ್ಲರೂ 500 ರೂಪಾಯಿ ತಗೊಂಡ್ ಬನ್ನಿ ನಾಳೆ. ಓಕೆ ಸರ್. ನಮ್ಗೆ ನಾಳೆ ಫೋಟೋಗ್ರಾಫಿ ಇದೆ, ಅದಕ್ಕೆ ಕಾಸ್ಟ್ ತಗೊಂಡ್ ಕೇಳಿದಾರೆ. ಎಷ್ಟು ಮಗನೇ? 1,000 ಮಮ್ಮಿ. ಹ್ಞೂ ಆಂಟಿ 1,000. ಏನೋ ಸ್ಕೂಲ್ ಫೋಟೋಗ್ರಾಫ್ ಅಷ್ಟೊಂದ ಇರು, ನಿಮ್ಮ ಅಪ್ಪ ಹತ್ರ ಕೇಳ್ತೀನಿ. ರೀ ನಿಮ್ಮ ಮಗಂಗೆ ನಾಳೆ ಫೋಟೋಗ್ರಾಫ್ ಇದೆ ಅಂತೆ, ಖಾತಾ ಒಮ್ಮೆ ಕೇಳಿದ್ದಾರೆ. 2,000 ರೀ. ಏನೋ 2,000ನಾ? ಏನಕ್ಕೆ 2,000 ಕೊಡ್ಬೇಕು? ಒಂದ್ ಫೋಟೋಗ್ರಾಫ್ ಅಷ್ಟೊಂದಾಗುತ್ತಾ? ಹ್ಞೂ ರೀ ನಮ್ಮ ಮಗ ಹತ್ರ ದೊಡ್ಡ ಕಾಲೇಜ್ ಅಲ್ವಾ, ಅಷ್ಟಾಗುತ್ತೆ ರೀ. ಇರೋ ನಾನೇ ನಾಳೆ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ. ರೀ ನೀವ್ಯಾಕೆ ಮಾತಾಡ್ತೀರಾ? ನಾನು ಹೋಗಿ ಮಾತಾಡ್ತೀನಿ. ಕುಡಿ ಕಾಸು ಕೊಡಿ. ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ನಿನ್ ರಿಸಲ್ಟ್ ಏನಾಯ್ತು? ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಫಸ್ಟ್ ನಿನ್ ರಿಸಲ್ಟ್ ಹೇಳು. ಅಂಕಲ್ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ನಿನ್ ರಿಸಲ್ಟ್ ಕುಡಿತೀನಿ. ಅಂಕಲ್ ಉಚ್ಚೆ ಕುಡಿತಾರಂತೆ. ಇಲ್ಲಿ ನನ್ನ ಹತ್ರ ಒಂದು ಸ್ವಲ್ಪ ಕಾಲ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಡೈಲಾಗು ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಮಾತುಗಳಾಗ್ತಾ ಇರುತ್ತೆ ಶಾಂತಮ್ಮ. ಓಕೆ ಸರ್. ಲೈಟ್ ಕ್ಯಾಮ್ರಾ ಆಕ್ಷನ್ ಟೇಕ್ 1. ಶಾಂತಮ್ಮನ್ ದೊಡ್ಡದಾಯ್ತಾ ಇರುತ್ತೆ. ಅದು ಶಾಂತಮ್ಮನ್ ದೊಡ್ಡದಾಯ್ತಾ ಇರುತ್ತೆ ಅಲ್ಲ, ದೊಡ್ಡ ಊರಲ್ಲಿ ಚಿಕ್ಕ ಮಾತುಗಳು ಆಯ್ತಾ ಇರುತ್ತೆ ಶಾಂತಮ್ಮ. ಸರ್ ಈ ಸಲ ಪಕ್ಕ. ಟೇಕ್ 3 ಆಕ್ಷನ್. ಶಾಂತಮ್ಮನ್ ಚಿಕ್ಕದಿತ್ತು, ಇವಾಗ ದೊಡ್ಡದಾಗೋಯ್ತು. ಉತ್ಸಳೆ ಮಗನೆ, ದೊಡ್ಡ ಊರಲ್ಲಿ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ. ಸಿಂಪಲ್. ಸಿಂಪಲ್ ಸರ್ ಸಿಂಪಲ್. ಟೇಕ್ 50 ಆಕ್ಷನ್. ದೊಡ್ಡ ಊರಲ್ಲಿ ಶಾಂತಮ್ಮನ್ ಜೊತೆ ಯಾರು ಮಾತಾಡ್ತಿರ್ಲಿಲ್ಲ, ಯಾಕಂದ್ರೆ ಅವಳು ಚಿಕ್ಕದು. ಸರ್ ನಾನೇ ಬಂದೆ. ನೀನೇ ಹೋಗ್ಬಿಡು. ಸಾರಿ ಸರ್, ಈ ಸಲ ಪಕ್ಕ ಆಗುತ್ತೆ. ಓಕೆ ಟೇಕ್ 60 ಆಕ್ಷನ್. ಶಾಂತಮ್ಮ ದೊಡ್ಡವಳಾಡ್ಲು, ಬಟ್ ಅವಳು ಚಿಕ್ಕದೇ ಇತ್ತು. ಈ ಗೋಳಿ ಮೌನ್ ಹೆಂಗೋ ಅರ್ಥ ಮಾಡ್ಸೋದು? ದೊಡ್ಡ ಊರಲ್ಲಿ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ. ಸರ್ ಈಗ ಬರುತ್ತೆ, ನಿಮ್ಮ ನಾಳೆ ಬರುತ್ತೆ ಸರ್ ಇವಾಗ ಪಕ್ಕ. ಟೇಕ್ 99 ಆಕ್ಷನ್. ಚಿಕ್ಕ ಶಾಂತಮ್ಮ ಊರಿನ ದೊಡ್ಡವ್ರಿಗೆಲ್ಲ ತಿಕ್ಕ ಹೊಡ್ಸ್ಬಿಟ್ರು. ಗೋಳಿ ಮಗನ್ ಫಸ್ಟ್ ಕರ್ಕೊಂಡವ್ರ ನನ್ ಕಣ್ಮುಂದೆಯಿಂದ. ಸರ್ ಶಾಂತಮ್ಮನ್ ದೊಡ್ಡದಾಕ್ ಸರ್ ಆಗಲ್ಲ. ನಕ್ಕನ್ ಶಡ ತೆರೇಕೆ ಶಾಂತಮ್ಮನ್ ಹ್ಯಾಂಡ್ ಮಾಡ್ಬಿಟ್ಟದ ಹೋಳಿ ಮಗನೆ. ಹಲೋ ಸರ್, ಮಿಸ್ಟೇಕ್ ಆಗಿ ನಾನು ನಿಮ್ಗೆ 10,000 ಟ್ರಾನ್ಸ್ಫರ್ ಮಾಡ್ಬಿಟ್ಟಿದೀನಿ. ಅದೇವ್ರು ಬೇರೆಯವ್ರು ಕಳಿಸ್ಬೇಕಾಗಿತ್ತು, ಸೊ ಇದೇ ನಂಬರ್ ವಾಪಸ್ ಮಾಡ್ಬಿಡಿ. ಯಾಕೆ ಮಾಡಿದೆ ಗುರು? ಆಲ್ರೆಡಿ ನನ್ನ ಅಕೌಂಟ್ ಅಲ್ಲಿ 20,000 ಮೈನಸ್ ಅಲ್ಲಿ ಐತೆ. ಹೋಯ್ತೀನಿ ಕಾಸು, ಇವಾಗ ಬ್ಯಾಂಕ್ ಅವ್ರು ತೆಂಕೊಂಡ್ಬಿಟ್ಟಿರ್ತಾರೆ. ಕೇಳ್ಬಿಟ್ಟು ಮಾಡ್ಬೇಕು ತಾನೆ. ಯಾ ಭಿಕ್ಷುಕರ ಡೀಟೇಲ್ಸ್ ತಗೊಂಬತ್ತೀರಲ್ಲಿ, ಸ್ವಲ್ಪ ಚೆನ್ನಾಗಿರೋ ತಗೊಂಬರ್ರ.